ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಅಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಇದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ನೀಡೋದು ಆ ವಾರದಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತಾರೋ ಅವರಿಗಾಗಿ, ಹಾಗೇನೆ ಓವರ್ ಆಲ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ರೇಸ್ ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಇಬ್ಬರ ಹೆಸರುಗಳಿದಾವೆ. ಸೊ ಬನ್ನಿ ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಧ್ರುವಂತ್ ಅವರು. ಸೊ ಧ್ರುವಂತ್ ಅವರು ಈ ವಾರ ಗೇಮ್ ಅಲ್ಲಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಹಾಗೇನೆ ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ಧ್ರುವಂತ್ ಅವರ ಈ ಒಂದು ಎಫರ್ಟ್ ಅನ್ನ ನಿಜಕ್ಕೂ ಮೆಚ್ಕೊಂಡಿದ್ದಾರೆ. ಹಾಗೇನೆ ಅವರು ತಮ್ಮ ಟೀಮ್ ನಲ್ಲಿದ್ದು ಕ್ಯಾಪ್ಟನ್ ಜೊತೆ ಅವರು ತಾವು ಗೇಮ್ ಆಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ದು, ಮತ್ತು ನೀವು ಕಾನ್ಫಿಡೆನ್ಸ್ ಇದೀರಾ ಅಂತ ಹೇಳಿ ಪದೇ ಪದೇ ಪ್ರಶ್ನೆ ಮಾಡಿದಾಗ ಕೂಡ ಹೌದು 100% ಕಾನ್ಫಿಡೆಂಟ್ ಇದೀನಿ ಅಂತ ಹೇಳಿ ಅದೇ ಜೋಶಲ್ಲಿ ಇದ್ದಿದ್ದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವರು ಈ ರೀತಿಯಾಗಿ ಕ್ರಾಸ್ ಆಗಿ ಕ್ವಶನ್ ಮಾಡಿದಾಗ, ಅಂದ್ರೆ ಒಂದ್ಸಲ ತಾನು ಆಡ್ತೀನಿ ಕಾನ್ಫಿಡೆಂಟ್ ಇದೀನಿ ಅಂತ ಹೇಳ್ತಾರೆ, ಬಟ್ ಪದೇ ಪದೇ ಕ್ಯಾಪ್ಟನ್ ಆದವರು ಪ್ರಶ್ನೆ ಮಾಡಿದಾಗ ನೀವು ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ, ನೀವು ಆಡ್ತೀರಾ ಅಂತ ಹೇಳಿ ಪದೇ ಪದೇ ಕೇಳಿದಾಗ ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾಡಿ ಅನ್ನುವಂತಹ ಒಂದು ಮಾತು ಬರುತ್ತೆ. ಬಟ್ ಧ್ರುವಂತ್ ಅವರು ಮಾತ್ರ ಇಲ್ಲ, ನಾನು ಆಡ್ತೀನಿ, ನನ್ಗೆ ಅವಕಾಶ ಕೊಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ರು. ಮತ್ತು ನಾನು ಪಪೇಟ್ ಆಗೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಗೇಮ್ ಅನ್ನ ಆಡ್ಲೇಬೇಕು. ಇಷ್ಟು ದಿನಗಳ ಹಿಂದೆ ಎಲ್ಲ ತ್ಯಾಗ ಮಾಡಿದಿಲ್ಲ ಸಾಕು, ಇವಾಗ ನಾ ಮತ್ತೆ ಗೇಮ್ ಅನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ಗೇಮ್ ಅನ್ನ ಆಡ್ತೀನಿ ಅನ್ನೋದನ್ನ ಇಲ್ಲಿ ಧ್ರುವಂತ್ ಅವರು ಹೇಳ್ತಾರೆ ಮತ್ತು ಗೇಮ್ ಅನ್ನ ಆಡ್ತಾರೆ ಕೂಡ. ಅಷ್ಟೇ ಅಲ್ಲದೇನೆ ಗೇಮ್ ಅನ್ನ ಗೆದ್ದು ಕೂಡ ಕೊಡ್ತಾರೆ. ಸೊ ಹೀಗಾಗಿ ಧ್ರುವಂತ್ ಅವರನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಇನ್ನು ಸೂರಜ್ ಅವರು ಅಂತ ಬಂದ್ರೆ ಮೊದಲನೇ ಗೇಮ್ ಅಲ್ಲಿ ಸ್ವಲ್ಪ ಶೋಲ್ಡರ್ ಪೇನ್ ಆಗುತ್ತೆ. ಇದಾದ ನಂತರ ಎಲ್ಲ ಗೇಮ್ ಅಲ್ಲೂ ಕೂಡ ಚೆನ್ನಾಗೇನೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಬಂದಿದ್ದಾರೆ. ಹಾಗೇನೆ ಅನ್ನೋಟಿಸ್ಡ್ ಆಗಿ ಕಿಚನ್ ಏರಿಯಾದಲ್ಲೂ ಕೂಡ ಸ್ವಲ್ಪ ಕೆಲಸವನ್ನ ಮಾಡಿರೋದ್ರಿಂದ ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ರಿಶಿಯೇಷನ್ ಸಿಗುತ್ತೆ. ಬಟ್ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ಸಲ ಇಲ್ಲಿಯ ತನಕ ಯಾರಿಗೂ ಕೂಡ ನೀಡಿಲ್ಲ. ಸೊ ಹೀಗಾಗಿ ಮೋಸ್ಟ್ಲಿ ಯಾರಿಗೂ ಕೂಡ ನೀಡದೇ ಇರುವಂತಹ ಚಾನ್ಸಸ್ ಏನೇ ಹೈ ಇದೆ. ಯಾಕಂತಂದ್ರೆ ಈ ವಾರ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕಷ್ಟೇ ಇತ್ತು. ಒಂದು ಟಾಪ್ ನಾಚ್ ಆಗಿರೋ ಪರ್ಫಾರ್ಮೆನ್ಸ್ ಬಂದಿದೆ. ಕಿಚ್ಚನ ಚಪ್ಪಾಳೆಯನ್ನ ಡಿಸರ್ವ್ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರದ್ದು ಕೂಡ ಒಂದು ಲೆವೆಲ್ಗೆ 50% 60% ಆ ಲೆವೆಲ್ ಅಲ್ಲಿ ಇತ್ತು. ಸೊ ಹೀಗಾಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಯಾರಿಗೂ ಕೂಡ ನೀಡಿಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದರ ಜೊತೆಗೆ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರನ್ನ ಸ್ವಲ್ಪ ಮಟ್ಟಿಗೆ ಅಂದ್ರೆ ಅಪ್ರಿಶಿಯೇಟ್ ಮಾಡಿದ್ದನ್ನ ಬಿಟ್ರೆ ಉಳಿದಿರುವಂತಹ ಎಲ್ಲ ಒಂದು ಸಮಯ ಏನಿದೆ, ಅಂದ್ರೆ ಇವಾಗ 1.5 ತಾಸು ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 1 ಅವರ್ಗಿಂತ ಜಾಸ್ತಿ ಅಶ್ವಿನಿ ಅವರ ಟಾಪಿಕ್ ಡಿಸ್ಕಸ್ ಆಗಿದ್ದೇನೆ ಜಾಸ್ತಿ ಇದೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ, ಅದಕ್ಕೋಸ್ಕರ ವೇಟ್ ಮಾಡಿ. ಅಲ್ಲೇ ತನಕ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೂ ಕೂಡ ನೀಡಿಲ್ಲ, ಬಟ್ ಯಾರಿಗಾದ್ರೂ ನೀಡಬೇಕು ಅನ್ನೋದಾಗಿದ್ದಿದ್ರೆ, ಯಾರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದ್ರೆ ಅದು ಸರಿಯಾದ ನಿರ್ಧಾರ ಆಗಿರ್ತಾ ಇತ್ತು. ಅದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಯಾರಿಗಾದ್ರೂ ನೀಡಿದ್ರೆ ಅದ್ರ ಬಗ್ಗೆ ಆದಷ್ಟು ಬೇಗನೆ ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.